ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಇಂಚರ ಕನ್ನಡ ಧ್ವನಿ ಚಾನೆಲ್ನಿಂದ ಪ್ರವಾಸಿ ವಿಶೇಷ ಮಾಲಿಕೆಗೆ ಪ್ರೀತಿಯ ಸ್ವಾಗತ. ಭಾರತೀಯ ಶಿಲ್ಪಕಲೆ ಪರಂಪರೆಯು ಜಗತ್ತನ್ನು ತನ್ನೆಡೆಗೆ ನಿಬ್ಬೆರಗಾಗಿ ನೋಡುವಂತೆ ಮಾಡಿದೆ. ಅಂತಹ ಒಂದು ಅಪರೂಪದ ಶಿಲ್ಪ ಸೌಂದರ್ಯ ತಾಣವಾಗಿರುವ ಖಿದ್ರಾಪುರ ಗ್ರಾಮದ ಕೋಪೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳ ಗಡಿಯಲ್ಲಿರುವ ಖಿದ್ರಾಪುರವು ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ಒಂದು ಸಣ್ಣ ಗ್ರಾಮವಾಗಿದೆ. ಮಹಾರಾಷ್ಟ್ರ ಹಾಗೂ ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವ ಕೃಷ್ಣಾ ನದಿ ತೀರದಲ್ಲಿರುವ ಖಿದ್ರಾಪುರ ಗ್ರಾಮವು ಪ್ರಾಕೃತಿಕವಾಗಿಯೂ ಸೌಂದರ್ಯದ ಖಣಿಯಾಗಿದೆ. ಇಲ್ಲಿ ಕೃಷ್ಣೆಯು ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳನ್ನು ಬೇರ್ಪಡಿಸುತ್ತಾಳೆ. ಕರ್ನಾಟಕದಲ್ಲಿ ಶಿಲ್ಪಕಲಾ ಸೌಂದರ್ಯವನ್ನು ಉತ್ತುಂಗಕ್ಕೇರಿಸಿರುವ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯನ್ನೇ ಹೋಲುವ ದೇಗುಲವೊಂದು ಇಲ್ಲಿದೆ. ಕೋಪೇಶ್ವರ ಎಂಬ ಶಿವ ದೇವಾಲಯವೇ ಆ ಸ್ಮಾರಕ. ವಾಸ್ತವವಾಗಿ ಈ ಊರಿನಲ್ಲಿ ಹರಿಯುವ ಕೃಷ್ಣಾ ನದಿಯ ಒಂದು ದಡ ಮಹಾರಾಷ್ಟ್ರಕ್ಕೆ ಸೇರಿದರೆ ಮತ್ತೊಂದು ದಡ ಕರ್ನಾಟಕಕ್ಕೆ ಸೇರುತ್ತದೆ. ಹತ್ತಿರದ ಊರುಗಳಿಂದ ಎರಡೂ ರಾಜ್ಯಗಳ ಭಕ್ತರು ಈ ದೇಗುಲಕ್ಕೆ ಬರುತ್ತಾರೆ. ಪ್ರತಿ ವರ್ಷ ಶಿವರಾತ್ರಿಯ ಸಮಯದಲ್ಲಿ ಈ ದೇಗುಲ ವಿಶೇಷ ಪೂಜೆಗಳಿಂದ ಭಕ್ತಾದಿಗಳನ್ನು ಕೈಬೀಸಿ ಕರೆಯುತ್ತದೆ. ಸುತ್ತಲಿನ ಕೆಲವು ಊರುಗಳನ್ನು ಬಿಟ್ಟರೆ ಹೆಚ್ಚು ಜನರಿಗೆ ಈ ಮನೋಹರ ಶಿಲ್ಪಕಲೆಯ ಬೀಡಾದ ಖಿದ್ರಾಪುರದ ಕೋಪೇಶ್ವರ ದೇವಾಲಯದ ಬಗ್ಗೆ ತಿಳಿದಿರುವುದು ಕಡಿಮೆ. ಈ ದೇವಾಲಯವನ್ನು ಯಾರು ಯಾವಾಗ ಕಟ್ಟಿಸಿದರೆಂಬ ಸಂಪೂರ್ಣ ಮಾಹಿತಿ ಇಲ್ಲವಾದರೂ ದೊರೆತಿರುವ ಶಾಸನಗಳ ಪ್ರಕಾರ 7ನೇ ಶತಮಾನದಲ್ಲಿಯೇ ಬಾದಾಮಿ ಚಾಲುಕ್ಯರು ಇಲ್ಲಿ ದೇವಾಲಯ ಕಟ್ಟಿಸುವ ಪ್ರಯತ್ನಗಳನ್ನು ಮಾಡಿರುವುದು ಗೋಚರಿಸುತ್ತದೆ. ತದನಂತರ ನೂರಾರು ವರ್ಷಗಳು ಇದರ ಬಗ್ಗೆ ಯಾವ ದಾಖಲೆಗಳು ದೊರೆಯುವುದಿಲ್ಲ. ಮುಂದೆ 11 ಮತ್ತು 12ನೇ ಶತಮಾನಗಳ ಸಂದರ್ಭದಲ್ಲಿ ಆಡಳಿತ ನಡೆಸುತ್ತಿದ್ದ ಕೊಲ್ಹಾಪುರದ ಶಿಲಾಹಾರ ವಂಶದ ರಾಜರು ಕೋಪೇಶ್ವರ ದೇವಸ್ಥಾನದ ನಿರ್ಮಾಣಕ್ಕೆ ಬಹುಪಾಲು ಕಾರಣೀಭೂತರಾಗಿರುವುದು ತಿಳಿದುಬರುತ್ತದೆ. ನಂತರದ ದಿನಗಳಲ್ಲಿ ಕನ್ನಡದರಸುಗಳಾದ ದೇವಗಿರಿಯ ಸೇವುಣರು ಸಹ ಈ ದೇಗುಲಕ್ಕೆ ದತ್ತಿ ನೀಡಿರುವ ದಾಖಲೆಗಳು ಇಲ್ಲಿ ದೊರೆತಿರುವ ದೇವನಾಗರಿ ಲಿಪಿಯಲ್ಲಿರುವ ಸಂಸ್ಕೃತ ಶಾಸನದಿಂದ ತಿಳಿದುಬರುತ್ತದೆ. ಖಿದ್ರಾಪುರದ ಕೋಪೇಶ್ವರ ದೇಗುಲಕ್ಕೂ ಕನ್ನಡ ನಾಡಿನ ಕಳಶಪ್ರಾಯವಾದ ಬೇಲೂರು ಹಳೇಬೀಡಿನಲ್ಲಿರುವ ಹೊಯ್ಸಳ ದೇವಾಲಯಗಳಿಗೂ ಮೊದಲ ನೋಟಕ್ಕೆ ಕಾಣಸಿಗುವ ಸಾಮ್ಯತೆ ಅಪಾರ. ಇದರೊಂದಿಗೆ ಶೃಂಗೇರಿಯ ವಿದ್ಯಾಶಂಕರ ದೇವಾಲಯವು ಒಂದು ಕ್ಷಣ ಕಣ್ಣ ಮುಂದೆ ಬಂದು ಹೋಗುತ್ತದೆ. ಇಲ್ಲಿ 96 ಆನೆಗಳ ಶಿಲ್ಪಗಳ ಬೆನ್ನೇರಿ ನಕ್ಷತ್ರಾಕಾರದ ಜಗತಿಯ ಮೇಲೆ ದೇವಸ್ಥಾನವನ್ನು ಕಟ್ಟಿರುವ ರೀತಿಯು ಅಪೂರ್ವವಾಗಿದೆ. ಗರ್ಭಗುಡಿ, ಅಂತರಾಳ ಮತ್ತು ನವರಂಗಗಳನ್ನೊಳಗೊಂಡ ದೇಗುಲದ ಒಳವಿನ್ಯಾಸ, ಹೊರಗಣ ಭಿತ್ತಿಯ ಅಷ್ಟಭುಜ ಮತ್ತು ನಕ್ಷತ್ರಾಕಾರಗಳು, ಅವುಗಳ ಜ್ಯಾಮಿತಿಯ ಅನುರೂಪತೆ, ಅವುಗಳ ಮೇಲಿನ ದೇವಾದಿದೇವತೆಗಳ ಹಾಗೂ ಸಾಲಬಂಜಿಕೆಯರ ಕೆತ್ತನೆಗಳಲ್ಲಿರಬಹುದು ಹೊಯ್ಸಳ ವಾಸ್ತುಶಿಲ್ಪದ ಮೊಹರು ಎದ್ದು ಕಾಣುತ್ತದೆ. ಈ ದೇವಸ್ಥಾನವು ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸುವುದರಲ್ಲಿಯೂ ಹಿಂದೆ ಬೀಳುವುದಿಲ್ಲ. ಈ ದೇವಸ್ಥಾನದ ಸುತ್ತಲೂ ಪೇಶ್ವೆಯವರ ಕಾಲದಲ್ಲಿ ನಿರ್ಮಿಸಿದ ಹೊರಗೋಡೆಯನ್ನು ಹಾದು ಒಳಹೋದ ತಕ್ಷಣ ಕಾಣಸಿಗುವುದು ಭವ್ಯವಾದ ಈ ದೇಗುಲದ ಅಸ್ವರ್ಗ ಮಂಟಪವು. ದೇವಾಲಯಗಳ ಮಟ್ಟಿಗೆ ಇದೊಂದು ಅಪರೂಪದ ಪ್ರಯತ್ನ. ಸ್ವರ್ಗದ ಹೆಸರಷ್ಟೇ ಅಲ್ಲ, ಈ ಮಂಟಪದ ರಚನೆಯು ಯಾರನ್ನೇ ಆದರೂ ಆಶ್ಚರ್ಯಚಕಿತರನ್ನಾಗಿಸುವುದರಲ್ಲಿ ಸಂದೇಹವಿಲ್ಲ. ವರ್ತುಲಾಕಾರದ ಈ ಬೃಹತ್ ಮಂಟಪಕ್ಕೆ ಸಮಾನ ಕೇಂದ್ರದ 3 ಸುತ್ತುಗಳ 48 ಕಂಬಗಳು ಆಧಾರವಾಗಿ ನಿಂತಿವೆ. ಸೂಕ್ಷ್ಮ ಕೆತ್ತನೆಗಳನ್ನೊಳಗೊಂಡ ಈ ಕಂಬಗಳ ವಿನ್ಯಾಸ ಸೌಂದರ್ಯದಲ್ಲಿ ಒಂದರ ಮೇಲೊಂದು ಪೈಪೋಟಿ ನಡೆಸುತ್ತಿರುವಂತೆ ತೋರುತ್ತದೆ. ಸ್ವರ್ಗ ಮಂಟಪದ ಮಧ್ಯದಲ್ಲಿ ನಿಂತು ತಲೆ ಎತ್ತಿ ಮೇಲೆ ನೋಡಿದರೆ ಹೊರ ಪ್ರಪಂಚದ ಗವಾಕ್ಷಿಯೊಂದು ತೆರೆದುಕೊಳ್ಳುತ್ತದೆ. ಸಾಮಾನ್ಯವಾಗಿ ಸುಂದರ ಕೆತ್ತನೆಯಿಂದ ಪೂರಿತವಾದ ಭುವನೇಶ್ವರಿಯಿಂದ ಮುಚ್ಚಲ್ಪಡುವ ಮೇಲ್ಚಾವಣಿ ಇಲ್ಲಿ ಇಲ್ಲವೇ ಇಲ್ಲ. ಸುಂದರವಾದ ವೃತ್ತಾಕಾರದ ಈ ರಂಧ್ರವು ಸೂರ್ಯನ ಬೆಳಕು ನೇರವಾಗಿ ಒಳಬರುವಂತಾಗಿಸಿ ಯಾತ್ರಿಕರಿಗೆ ಒಂದು ಅಲೌಕಿಕ ಅನುಭವವನ್ನೇ ಕೊಡುತ್ತದೆ. ಆ ರಂಧ್ರವನ್ನು ಎತ್ತಿ ಹಿಡಿಯಲೋ ಎಂಬಂತೆ ಸುತ್ತ ಅಷ್ಟದಿಕ್ಪಾಲಕರು ತಮ್ಮ ವಾಹನಗಳ ಮೇಲೆ ಆಸೀನರಾಗಿರುವ ಸುಂದರ ಶಿಲ್ಪಗಳನ್ನು ಕೆತ್ತಲಾಗಿದೆ. ಸ್ವರ್ಗ ಮಂಟಪದಿಂದ ಒಳಗೆ ನಡೆದರೆ 36 ದೊಡ್ಡ ಕಂಬಗಳನ್ನೊಳಗೊಂಡ ಬೃಹತ್ ನವರಂಗವಿದೆ. ನವರಂಗಕ್ಕೆ ಸ್ವರ್ಗ ಮಂಟಪದಿಂದಷ್ಟೇ ಅಲ್ಲದೆ ದೇಗುಲದ ಎಡ ಮತ್ತು ಬಲ ಭಾಗಗಳಿಂದಲೂ ಪ್ರವೇಶ ದ್ವಾರಗಳಿವೆ. ಇದನ್ನು ನೋಡಿ ಬೇಲೂರಿನ ಚೆನ್ನಕೇಶವ ದೇವಾಲಯದ ಒಳಾಂಗಣವೇ ನೆನಪಿಗೆ ಬಂದರೆ ಆಶ್ಚರ್ಯವಿಲ್ಲ. ಅದೇ ರೀತಿಯ ಸೂಕ್ಷ್ಮ ಕೆತ್ತನೆಯ ಕಂಬಗಳು, ದ್ವಾರಪಾಲಕರ ಮೂರ್ತಿಗಳು ಮತ್ತಿತರ ಶಿಲ್ಪಗಳಿವೆ. ನವರಂಗದಲ್ಲಿರುವ ಕಂಬಗಳ ಮೇಲೆ ರಾಮಾಯಣ, ಮಹಾಭಾರತ, ಪಂಚತಂತ್ರದ ಕಥೆಗಳ ಸೂಚ್ಯ ಕೆತ್ತನೆಗಳಿವೆ. ಈ ಮೂಲಕ ಭರತವರ್ಷದ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯುವ ಪ್ರಯತ್ನ ಈ ಶಿಲ್ಪಗಳಲ್ಲಿ ಎದ್ದು ಕಾಣುತ್ತದೆ.
ಇಲ್ಲಿಯೇ ಸುಮಾರು 7 ಅಡಿಗಳಷ್ಟು ಎತ್ತರದ ವಿಷ್ಣುವಿನ ವಿಗ್ರಹವಿದೆ. ನವರಂಗದಿಂದ ಅಂತರಾಳ. ಅಂತರಾಳದಲ್ಲಿಯೂ ಸುಂದರ ಕೆತ್ತನೆಯ ಸಾಲಬಂಜಿಕೆಯರ ಶಿಲ್ಪಗಳಿವೆ. ಅಲ್ಲಿಂದ ಗರ್ಭಗುಡಿ. ಗರ್ಭಗುಡಿಯೊಳಗೆ 2 ಲಿಂಗಗಳಿವೆ. ಒಂದು ಕೋಪೇಶ್ವರ, ಇನ್ನೊಂದು ದೋಪೇಶ್ವರ ಎಂದು ಕರೆಯಲಾಗುತ್ತದೆ. ಕೋಪೇಶ್ವರ ಲಿಂಗದ ರೂಪದಲ್ಲಿ ಶಿವ ಹಾಗೂ ದೋಪೇಶ್ವರ ಲಿಂಗದ ರೂಪದಲ್ಲಿ ವಿಷ್ಣುವನ್ನು ಪೂಜಿಸಲಾಗುತ್ತದೆ. ಹೀಗಾಗಿ ಇದೊಂದು ಹರಿಹರ ಮಂದಿರವಾಗಿದೆ. ಹೊರಗಿನ ಸ್ವರ್ಗ ಮಂಟಪದ ಒಂದು ಭಾಗದಲ್ಲಿ ಬ್ರಹ್ಮನ ಸುಂದರ ಶಿಲ್ಪವಿದ್ದು, ನವರಂಗದೊಳಗೆ ನಾರಾಯಣನ ಶಿಲ್ಪವಿದೆ. ಹೀಗೆ ಸ್ವರ್ಗಮಂಟಪದಲ್ಲಿ ನಿಂತು ನೋಡಿದರೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಒಟ್ಟಿಗೆ ನೋಡುವ ಭಾಗ್ಯ ಯಾತ್ರಿಕನಿಗೆ ದೊರೆತಂತಾಗುತ್ತದೆ. ಇನ್ನು ದೇಗುಲದ ಹೊರಭಾಗದ ಪರಿಸ್ಥಿತಿಯನ್ನು ನೋಡಿದರೆ ವಿಷಾದವೆನಿಸದೇ ಇರದು. ಆ ಕಾಲದ ಹಲವು ದೇಗುಲಗಳಂತೆ ಇದು ಸಹ ಆಗಿನ ಇಸ್ಲಾಮೀಯ ರಾಜರ ಅತಿಕ್ರಮಣದಿಂದಾಗಿ ಬಹಳಷ್ಟು ಹಾನಿಗೊಳಗಾಗಿರುವುದು ಎದ್ದು ಕಾಣುತ್ತದೆ. ಒಂದು ಸಲ ಮೂಲ ದೇವಸ್ಥಾನವೇ ಸಂಪೂರ್ಣವಾಗಿ ಇದ್ದಿದ್ದರೆ ಇನ್ನು ಅದರ ಸೌಂದರ್ಯ ಹೇಗಿದ್ದಿರಬಹುದು ಎಂದು ಮನಸ್ಸು ಯೋಚಿಸಿದರೆ ಅಚ್ಚರಿ ಪಡಬೇಕಿಲ್ಲ. ದೇವಸ್ಥಾನವನ್ನು ಹೊತ್ತು ನಿಂತಿರುವ 96 ಆನೆಗಳಲ್ಲಿ 95 ಆನೆಗಳ ಸೊಂಡಿಲುಗಳನ್ನು ಒಡೆದು ಹಾಕಲಾಗಿದೆ. ಇನ್ನು ದೇವಸ್ಥಾನದ ಭಿತ್ತಿಯಲ್ಲಿರುವ ದೇವಶಿಲ್ಪಗಳು, ಸಾಲಬಂಜಿಕೆಯರು, ಪ್ರಾಣಿಗಳ ಶಿಲ್ಪಗಳಲ್ಲಿ ಯಾವೊಂದು ಮೂಲ ಸ್ಥಿತಿಯಲ್ಲಿ ಕಾಣದಿರುವುದು ವಿಪರ್ಯಾಸ. ಇಲ್ಲಿರುವ ಪ್ರತಿಯೊಂದು ಶಿಲ್ಪವನ್ನು ಭಗ್ನಗೊಳಿಸಲಾಗಿದೆ. ಆನೆಗಳು ಸೊಂಡಿಲುಗಳನ್ನು ಕಳೆದುಕೊಂಡಿದ್ದರೂ ತಮ್ಮ ಬೆನ್ನ ಮೇಲೆ ಇಡೀ ದೇವಸ್ಥಾನವನ್ನು ಹೊತ್ತುಕೊಂಡಂತೆ ಚಿತ್ರಿಸಿರುವ ಶಿಲ್ಪಿಗಳ ಕೌಶಲ್ಯಕ್ಕೆ ತಲೆದೂಗದವರಿಲ್ಲ. ಹೊರಭಿತ್ತಿಯ ಮೇಲೆ ಕಾಣುವ ಬ್ರಹ್ಮ, ಗಣಪತಿ, ಸರಸ್ವತಿ, ಅಷ್ಟದಿಕ್ಪಾಲಕರು ಮುಂತಾದ ದೇವತೆಗಳ ಶಿಲ್ಪಗಳಂತೂ ಮತ್ತೆ ಹೊಯ್ಸಳರ ನೆನಪು ತರುವುದು ಶತಸಿದ್ಧ. ಹಾಗಾದರೆ ಈ ದೇವಸ್ಥಾನಕ್ಕೆ ಕೋಪೇಶ್ವರ ಎಂಬ ಹೆಸರು ಏಕೆ ಬಂತು ಎಂಬ ಕುತೂಹಲ ನಿಮ್ಮಲ್ಲಿರಬೇಕಲ್ಲವೇ? ಇಷ್ಟೆಲ್ಲ ನೋಡಿದ ಮೇಲೆ ಯಾತ್ರಿಕನಿಗೆ ಕುತೂಹಲಗಳ ಗೊಂಚಲು ಎದುರಾದರೆ ಆಶ್ಚರ್ಯವಿಲ್ಲ. ಒಂದೇ ಗರ್ಭಗುಡಿಯಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರು ಏಕೆ? ಈ ಕೋಪೇಶ್ವರನೆಂಬ ಹೆಸರೇಕೆ? ಎಲ್ಲ ಶಿವ ದೇವಾಲಯಗಳಲ್ಲೂ ಸಾಮಾನ್ಯವಾಗಿ ಕಾಣಸಿಗುವ ನಂದಿಯ ವಿಗ್ರಹ ಇಲ್ಲಿ ಏಕಿಲ್ಲ? ಮುಂತಾದ ಪ್ರಶ್ನೆಗಳು ಎದುರಾಗುತ್ತವೆ. ಇದಕ್ಕೆ ಈ ದೇವಾಲಯದ ಬಗೆಗಿನ ಪೌರಾಣಿಕ ಕಥೆಯೊಂದಿದೆ. ದಕ್ಷ ಪ್ರಜಾಪತಿಯ ಮಗಳಾದ ದಾಕ್ಷಾಯಿಣಿಯು ತನ್ನ ತಂದೆಯ ಮಾತನ್ನು ಮೀರಿ ಶಿವನನ್ನು ಮದುವೆಯಾಗಿರುತ್ತಾಳೆ. ಆದರೆ ದಕ್ಷನಿಗೆ ಶಿವನ ಮೇಲೆ ಎಲ್ಲಿಲ್ಲದ ದ್ವೇಷ, ತಾತ್ಸಾರ. ದಕ್ಷನು ಮಹಾಯಜ್ಞವೊಂದನ್ನೇರ್ಪಡಿಸಿ ದೇವಾನುದೇವತೆಗಳನ್ನೆಲ್ಲ ಅದಕ್ಕೆ ಕರೆದರೂ ಶಿವ ದಾಕ್ಷಾಯಿಣಿಯರನ್ನು ಕರೆಯುವುದಿಲ್ಲ. ಶಿವ ಬೇಡವೆಂದು ಎಷ್ಟು ಹೇಳಿದರೂ ತಂದೆಯ ಮೇಲಿನ ನಂಬಿಕೆ ಮತ್ತು ಪ್ರೀತಿಗಳಿಂದ ದಾಕ್ಷಾಯಿಣಿ ನಂದಿಯ ಮೇಲೇರಿ ಯಜ್ಞ ನಡೆಯುತ್ತಿರುವ ಸ್ಥಳಕ್ಕೆ ಹೋಗುತ್ತಾಳೆ. ದಕ್ಷನು ಅವಳನ್ನು ಹಾಗೂ ಶಿವನನ್ನು ಅವಮಾನ ಮಾಡುತ್ತಾನೆ. ಆ ಅವಮಾನವನ್ನು ಸಹಿಸಲಾರದೆ ದಾಕ್ಷಾಯಿಣಿ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣ ತ್ಯಜಿಸುತ್ತಾಳೆ. ನಂದಿಯಿಂದ ವಿಷಯ ತಿಳಿದ ಶಿವನು ಕೆಂಡಾಮಂಡಲನಾಗಿ ಯಜ್ಞ ನಡೆಯುತ್ತಿದ್ದ ಸ್ಥಳಕ್ಕೆ ಹೋಗಿ ದಕ್ಷನ ತಲೆಯನ್ನೇ ಕಡಿದು ಹಾಕುತ್ತಾನೆ. ತದನಂತರ ದೇವಾನುದೇವತೆಗಳ ನಿರಂತರ ಓಲೈಕೆಯ ಫಲವಾಗಿ ದಕ್ಷನಿಗೆ ಮೇಕೆಯ ತಲೆಯನ್ನಿಟ್ಟು ಮತ್ತೆ ಬದುಕಿಸಿ ಯಜ್ಞವನ್ನು ಪೂರ್ಣಗೊಳಿಸಲಾಗುತ್ತದೆ. ಆದರೆ ಕೋಪೋದ್ರಿಕ್ತನಾದ ಹಾಗೂ ಶೋಕತಪ್ತನಾದ ಶಿವನನ್ನು ತಣಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಆ ಸಂದರ್ಭದಲ್ಲಿ ಬಂದ ವಿಷ್ಣುವು ಶಿವನನ್ನು ತಬ್ಬಿಕೊಂಡು ಸಾಂತ್ವನಗೊಳಿಸಲು ಪ್ರಯತ್ನಿಸುತ್ತಾ ಕಿದ್ರಾಪುರದಲ್ಲಿ ಈ ದೇಗುಲವಿರುವ ಈ ಸ್ಥಳಕ್ಕೆ ಕರೆತಂದನೆಂಬ ಪ್ರತೀತಿಯಿದೆ. ಹಾಗೆ ವಿಷ್ಣುವು ಶಿವನಿಗೆ ನೆರವಾಗಲು ಅವನೊಡನೆಯೇ ಇದ್ದು ಅವನ ಕೋಪವನ್ನು ಶಮನ ಮಾಡಿದ್ದರಿಂದ ಇಲ್ಲಿನ ಗರ್ಭಗುಡಿಯಲ್ಲಿ ಇಬ್ಬರನ್ನೂ ಪೂಜಿಸಲಾಗುತ್ತದೆ. ಅಲ್ಲದೆ ಇಲ್ಲಿಗೆ ಬಂದಾಗ ಶಿವನು ಕೋಪಾವೇಶದಿಂದ ಇದ್ದುದರಿಂದ ಈ ಕ್ಷೇತ್ರದಲ್ಲಿ ಅವನಿಗೆ ಕೋಪೇಶ್ವರನೆಂದೇ ಹೆಸರಾಯಿತು. ನಂದಿಯು ದಾಕ್ಷಾಯಿಣಿಯೊಡನೆ ಹೋಗಿದ್ದರಿಂದ ಇಲ್ಲಿ ಶಿವನೊಡನೆ ಕಾಣಸಿಗುವುದಿಲ್ಲ. ಶಿವನ ಆ ಕೋಪದ ಕಾರಣದಿಂದಲೇ ಇರಬಹುದು ಇಲ್ಲಿ ಅವನಿಗೆ ಮೊಸರನ್ನದ ವಿಶೇಷ ಅಲಂಕಾರವನ್ನು ಮಾಡಲಾಗುತ್ತದೆ. ಅವನ ಕೋಪ ಶಮನವಾಗಲೋ ಎಂಬಂತೆ ತಣ್ಣಗಿನ ಮೊಸರನ್ನವನ್ನು ಬೆಣ್ಣೆಯಲಂಕಾರದಂತೆ ಇಲ್ಲಿ ಕೋಪೇಶ್ವರ ಲಿಂಗಕ್ಕೆ ಲೇಪಿಸುತ್ತಾರೆ. ಅದರ ಸೊಗಸನ್ನು ಮೊದಲಿಗೆ ಈ ಊರಿಗೆ ಕೊಪ್ಪದ ಮತ್ತು ಕೋಪೇಶ್ವರವಾಡಿ ಎಂಬ ಹೆಸರುಗಳಿದ್ದವು. ನಂತರ ಔರಂಗಜೇಬ್ನ ಆಡಳಿತ ಕಾಲಕ್ಕೆ ಖೈದರ್ ಖಾನ ಅಥವಾ ಖಿದರ್ ಖಾನನ ಆಳ್ವಿಕೆಯಿಂದಾಗಿ ಕಿದ್ರಾಪುರವಾಯಿತು. ಇನ್ನು ಈ ದೇವಸ್ಥಾನಕ್ಕೆ ತಲುಪುವುದು ಹೇಗೆ? ಮಹಾರಾಷ್ಟ್ರದ ಕಡೆಯಿಂದ ಇಲ್ಲಿಗೆ ತಲುಪಲು ಇಚ್ಛಿಸುವವರು ಕೊಲ್ಹಾಪುರದಿಂದ ಹೊರಟು ಇಚಲಕರಂಜಿಗೆ ಬಂದರೆ ಅಲ್ಲಿಂದ ಸೈನಿಕ ಟಾಕಳಿ ಮಾರ್ಗವಾಗಿ ಕಿದ್ರಾಪುರಕ್ಕೆ ಹೋಗಲು 2 ಗಂಟೆಗಳಿಗೊಮ್ಮೆ ಮಹಾರಾಷ್ಟ್ರ ಸರ್ಕಾರಿ ಸಾರಿಗೆ ಬಸ್ಸುಗಳು ದೊರೆಯುತ್ತವೆ. ಕೊಲ್ಹಾಪುರದಿಂದ ಶಿರೋಳ, ನರಸಿಂಹವಾಡಿ, ಕುರುಂದವಾಡ, ಸೈನಿಕ ಟಾಕಳಿ ಮೂಲಕ ಸಹ ಸ್ವಂತ ವಾಹನದಲ್ಲಿ ಕಿದ್ರಾಪುರವನ್ನು ತಲುಪಬಹುದು.
ಇನ್ನು ಚಿಕ್ಕೋಡಿಯಿಂದ ಯಕ್ಷಂಬ ಮಾರ್ಗವಾಗಿ ಸೈನಿಕ ಟಾಕಳಿಯಿಂದ ಖಿದ್ರಾಪುರಕ್ಕೆ ತಲುಪಬಹುದು. ಖಿದ್ರಾಪುರವು ಚಿಕ್ಕೋಡಿಯಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.